ಕಾಕವಾಹನನೇ ಲೋಕಪಾಲಕನೇ ರೂಢಿಯ ನರರಿಗೆ ಕಾಡಬೇಡಯ್ಯ ನಿನ್ನ ಪಾದದಿ ನಾನು ಬೇಡುವೆ ತಂದೆಯೇ ಕಾಡುವುದಿಲ್ಲೆಂಬ ಅಭಯ ಕೊಡು ದೇವಾ ಸತ್ಯನಿಷ್ಠೆಯ ಕಂಡ ಶನಿದೇವ ನುಡಿದಾನೋ ಭಲಾರೆ ಬಾಣದ ರಂಗ ಮೆಚ್ಚಿದೇನೆನ್ನ ಸತ್ಯನಿಷ್ಠೆಯ ಕಂಡ ಶನಿದೇವ ನುಡಿದನು ಬಲಾರೆ ಬಾಣದ ರಂಗ ಮೆಚ್ಚಿದೆ ನಿನ್ನ ಸತಿ ಸುತರ ಕೇಳಾದೆ ರಾಜ್ಯವ ಪಡೆಯದೆ ಜಗಕ್ಕೆ ಉಪಕಾರವಾದ ವರವ ಬೇಡಿದೆಯ ಕೇಳಯ್ಯ ರಾಜೇಂದ್ರ ನಿನ್ನ ಚರಿತೆಯ ಯಾರೋ ಮನವೆಟ್ಟು ಪೂಜಿಸುವರು ಅವರ ಕಾಳೇನು ಹೇ ಯದುಕುಲ ತಿಲಕ ಬಾಣದ ರಂಗ ನಿನ್ನ ಸತ್ಯಕ್ಕೆ ನಾನು ಮೆಚ್ಚಿದ್ದೇನೆ. ನೀನು ಇಷ್ಟೆಲ್ಲ ಕಷ್ಟಪಟ್ಟರು, ಬಾಳಿಲಿ ನೊಂದಿದ್ರು, ರಾಜ್ಯ ಸೀಮೆಗಳನ್ನು ಕಳ್ಕೊಂಡ್ರು, ಸತಿಸುತರನ್ನು ಕಳೆದುಕೊಂಡ್ರು, ಅವರು ನೀನು ಕೇಳಲಿಲ್ಲ, ರಾಜ್ಯ ಸೀಮೆ ಕೇಳಲಿಲ್ಲ, ಹೆಂಡತಿ ಮಕ್ಕಳನ್ನು ದೊರಸ್ಬೇಡಿ ಅಂತ ಕೇಳಲಿಲ್ಲ. ಆದರೆ ಜಗಕ್ಕೆ ಉಪಕಾರವಾದ ವರವನ್ನು ಬೇಡದೆ ನಿನ್ನ ಸತ್ಯಕ್ಕೆ ನಾನು ಮೆಚ್ಚಿದ್ದೀನಿ. ಕೇಳು ಬಾಣದರಂಗ, ನಿನ್ನ ಚರಿತ್ರೆಯನ್ನು ಯಾರು ಮನವಿಟ್ಟು ಪೂಜಿಸ್ತಾರೋ, ಯಾರು ಕೇಳ್ತಾರೋ, ನಿನ್ನ ಚರಿತ್ರೆಯನ್ನು ಗುಣಗಾನ ಮಾಡಿ ಯಾರು ಕೇಳ್ತಾರೋ ಅಂಥವರ ರಾಶಿಗೆ ನಾನು ಪ್ರವೇಶ ಮಾಡಲ್ಲ, ಅವರಿಗೆ ನಾನು ಕಷ್ಟ ಕೊಡಲ್ಲ ಅಂತ ಹೇಳ್ದೆ. ಅವ್ರನ್ನ ಕಾಪಾಡ್ತೀನಿ ಅಂತ. ಸರ್ಪವೇ ಕಚ್ಚಾಲಿ ಪ್ರಾಣ ಹೋಗುತ್ತಲಿರಲಿ, ನಿನ್ನ ನೆನದವರಿಗೆ ಜೀವ ಉಳಿಸುವೇನು. ಅಷ್ಟೇ ಅಲ್ಲ ಬಾಣದರಂಗ, ಸರ್ಪನೇ ಕಚ್ಚಲಿ, ಅವ್ರ ಪ್ರಾಣ ಹೋಗ್ತಾ ಇರಲಿ, ನಿನ್ನ ನೆನೆದವರಿಗೆ, ನಿನ್ನ ನಾಮಸ್ಮರಣೆ ಮಾಡಿದವರಿಗೆ ಅವ್ರಿಗೆ ಜೀವ ಉಳಿಸ್ತೀನಿ ಎಂದ. ದೂಷಣೆ ಮಾಡುವರ ಶಿರವ ತೆಗೆಯದೆ ಬಿಡೆನು, ಇದು ಸತ್ಯ ಕೇಳಯ್ಯ ವರಂದ್ರಪತಿ ಎಂದ. ಅಷ್ಟೇ ಅಲ್ಲ ಮಹಾರಾಜ, ನಿನ್ನ ನಾಮವನ್ನು ಸ್ಮರಣೆ ಮಾಡಿದರೆ ಅವ್ರಿಗೆ ಜೀವ ಉಳಿಸ್ತೀನಿ, ಇಲ್ಲ ದೂಷಣೆ ಮಾಡಿದರೆ ಅವ್ರ ಶಿರನ ತೆಗೆದು ಬಿಡ್ತೀನಿ, ಇದು ಸತ್ಯ ಅಂತ ಹೇಳ್ದ. ಪೃಥ್ವಿವಲ್ಲಭಾನೇ ನಿನ್ನ ಮಗ ರಂಗನಾಥ, ನನ್ನ ಮಾಯದಿಂದ ನನ್ನ ಮಾಯೆಯಿಂದ ಆಮೆ ಆಗೆದ್ದ. ನಿನ್ನ ಸತಿ ತುಳಸಮ್ಮ ಭುವಿಯಲ್ಲಿ ಪತಿರತೆಯು, ಸತಿಯಾಗಿ ಪಡೆದ ನೀನು ಧನ್ಯಾನು ಎಂದ. ನಿನ್ನ ಮಗ ರಂಗನಾಥ ನನ್ನ ಮಾಯೆಯಿಂದ ಮಾಯಾ ಬರದಿಂದ ಆಮೆಯಾಗಿದ್ದ. ನಿನ್ನ ಸತಿಯಾದ ತುಳಸಮ್ಮ ಈ ಭೂಮಂಡಲದಲ್ಲಿ ಅವಳ ಮಹಾಪತಿರತೆ, ಅವಳನ್ನು ಸತಿಯಾಗಿ ಪಡೆದ ನೀನೇ ಧನ್ಯ ಅಂತ ಹೇಳ್ತಾನೆ. ನನ್ನ ಜಾಲಕ್ಕೆ ಸಿಲುಕಿ ಕುಷ್ಠರೋಗದಿ ಬಿದ್ದು ನರಳಿದ ಪತಿರೋತೆ ಲಕ್ಕಮ್ಮನೆಂದ. ಮತ್ತೊಬ್ಬಳು ನಿನ್ನ ಹೆಂಡತಿಯಾದ ಲಕ್ಕಮ್ಮ ಮಹಾಪತಿರತೆ, ಅವಳು ನನ್ನ ಮಾಯಾ ಜಾಲದಿಂದ ಕುಷ್ಠರೋಗಕ್ಕೆ ತುತ್ತಾಗಿ ಭೂಮಿಯಲ್ಲಿ ಹರಿದು ಬಂದಿದ್ದಾಳೆ, ಅವಳು ಮಹಾಪತಿರತೆ ಅಂತ ಹೇಳ್ದ. ನಿನ್ನಾಯ ಪುತ್ರರ ಸತ್ಯಕ್ಕೆ ಎಣೆ ಇಲ್ಲ, ಧರೆಯಲ್ಲಿ ನಿಮ್ಮ ಸತ್ಯ ಬೆಳಗಾಲಿ
ಎಂದ ಅಭಯ ಕೊಟ್ಟ ಶನಿಯು ಮಾಯವಾಗಲೋ ಧರೆಯ ಜನರು ಕಂಡು ಬೆರಗಾಗಿ ನಿಲ್ಲೇ. ಈ ಯುದ್ಧ ಭೂಮಿಯಲ್ಲಿ ಇಷ್ಟೆಲ್ಲ ಸಂವಾದ ನಡೀತಾ ಇದಲ್ಲ, ಶನಿದೇವರು ಮತ್ತು ಬಾಣದರಂಗ ಶನಿದೇವರಿಂದ ವರ ಪಡಿತಾ ಇರತಕ್ಕಂಥ ದೃಶ್ಯವನ್ನು ಅಲ್ಲಿ ಸೇರಿದ್ದ ಜನರೆಲ್ಲ ನೋಡಿ ದಂಗಾಗ್ಬಿಟ್ರು. ತಂದೆಯ ನಿಜ ರೂಪವ ಕಂಡ ಮಕ್ಕಳಾಗ ತಾಯಿ ಸಾಯಿತ ಬಂದು ಪಾದಕ್ಕೆ ಬಿದ್ದಾರೋ. ಕಲ್ಲಾಗಿ ನಿಂತಿದ್ದ ಬಾಣದರಂಗ ನಿಜರೂಪವನ್ನು ಪಡೆದು ಆ ಶನಿದೇವನಿಂದ ವರ ಪಡೆದ ಮೇಲೆ ಮಕ್ಕಳು ಮತ್ತು ತಾಯಿಗೆ ವಿಷಯ ಗೊತ್ತಾಗಿ ನಿಜರೂಪ ಬಂದಿದ್ದಕ್ಕೆ ಸಂತೋಷವಾಗಿ ಮಗ ಮತ್ತು ತಾಯಿ ಎಲ್ಲ ಬಂದು ಬಾಣದರಂಗನ ಪಾದಕ್ಕೆ ಬೀಳ್ತಾವ್ರೆ. ಮಕ್ಕಳನ್ನು ಕಂಡು ಕಡು ಹರುಷ ತಾಗೊಂಡು ಪ್ರಜೆಗಳು ಕ್ಷೇಮವೇ ಎಂದು ಕೇಳಿದನು. ಅಲ್ಲೂ ಅವನ ಸತ್ಯವನ್ನು ಬಿಡಲಿಲ್ಲ. ಅವನ ಕಷ್ಟ ಸುಖ ಕೇಳಲ್ಲ, ಹೆಂಡತಿ ಮಕ್ಕಳ ಕಷ್ಟ ಸುಖ ಕೇಳಲ್ಲ. ಆದರೆ ಏನು ಕೇಳ್ದ? ರಾಜ್ಯದಲ್ಲಿ ಪ್ರಜೆಗಳು ಕ್ಷೇಮವಾಗಿದ್ದಾರಾ ಅಂತ ಕೇಳಿದ. ಸಮುದ್ರ ರಾಜನು ಇದ ಕಂಡು ನಡುಗಿದನು, ರಂಗನಾಥನನ್ನು ಬೇಡುತ್ತಲಿಹನು. ಯುದ್ಧ ಭೂಮಿಯಲ್ಲಿ ಸಮುದ್ರ ರಾಜನು ಅವನು ಕೂಡ ಬಂದಿದ್ದ, ಪದ್ಮಾವತಿಯ ತಂದೆ ನಾಗರಾಜನ ಜೊತೆಗೆ ಸೇರಿ ಯುದ್ಧ ಮಾಡಕ್ಕೆ ಬಂದಿದ್ದ. ಇದೆಲ್ಲ ನೋಡಿಬಿಟ್ಟು ಅವನಿಗೆ ನಡುಕ ಶುರುವಾಗ್ಬಿಡ್ತು, ಕೈಕಾಲಲ್ಲಿ ನಡುಕ ಶುರುವಾಯಿತು, ಬಾಯಿ ತೊದಲಕ್ಕೆ ಶುರುವಾಯಿತು. ರಂಗನಾಥನ ಬಳಿಗೆ ಬಂದು ಬೇಡ್ತಾವನ ಎಂತ, ನಿಮ್ಮ ನೆಲೆಯನ್ನು ತಿಳಿಯದ ಮೂಢ ನಾನು, ನಿಮ್ಮ ತಲೆ ತೆಗೆಯಲು ಆಜ್ಞೆ ಮಾಡಿದ್ದೆ. ನೀವು ಯಾರು, ನಿಮ್ಮ ಸ್ಥಿತಿ ಏನು, ನೀವು ಎಲ್ಲಿಂದ ಬಂದ್ರಿ, ನೀವು ಯಾಕೆ ಹಿಂಗೆ ಬಂದ್ರಿ ಅಂತ ನಾನು ತಿಳಿಲೇ ಇಲ್ಲ. ರಾಜನಾಗಿ ನಾನು ತಿಳಿಬೇಕಾಯಿತು. ನಿಮ್ಮ ಕುಲ ಮತ್ತು ನೆಲೆ, ನಿಮ್ಮ ವಿಷಯವನ್ನು ತಿಳಿದು ನಿರ್ಧಾರ ತಗೋಬೇಕಾಯ್ತು. ಅದಕ್ಕೆ ಬದಲು ನಿಮ್ಮ ತಲೆ ತೆಗೆರಿ ಅಂತ ಆಜ್ಞೆ ಮಾಡಿದೆ, ದಯವಿಟ್ಟು ಕ್ಷಮಿಸಿ ರಂಗನಾಥ ಅಂತ ಕೇಳ್ದ. ಅರಿಯಾದೆ ಮಾಡಿದ ತಪ್ಪು ಕ್ಷಮಿಸಿರೆಂದ ರಂಗನಾಥನಲ್ಲಿ ಮೊರೆಯಿಡುತ್ತಿರಲು. ಸಮುದ್ರ ರಾಗ ಆ ರಂಗನಾಥನ ಪಾದದ ಮೇಲೆ ಬಿದ್ದು ಕ್ಷಮೆ ಕೇಳ್ತಾವ್ರೆ. ನನ್ನ ಅಪರಾಧವನ್ನು ಕ್ಷಮಿಸಿಬಿಡು, ಹರಿಯದೆ ಮಾಡಿದ ತಪ್ಪನ್ನು ಮನ್ನಿಸು ಅಂತೇಳಿ ಬೇಡ್ಕೊಂಡು. ಅದಕ್ಕೆ ಅವನೇನು ಹೇಳ್ತಾನೆ, ಅನ್ನ ಬಿಟ್ಟಾದಾತ ನಿಮ್ಮ ತಪ್ಪೇನಿಲ್ಲ, ಶನಿಯ ಮಹಿಮೆಯಿಂದ ಕಷ್ಟ ಬಂದಿತ್ತು. ಮಹಾರಾಜ, ಸಮುದ್ರ ರಾಜ, ನಿನ್ನ ತಪ್ಪಿಲ್ಲ. ನಮ್ಮ ವಿಧಿಯ ಜಾಲಕ್ಕೆ ನಾವು ಸಿಲುಕಿ ಶನಿಯ ಮಹಿಮೆಗೆ ಒಳಗಾಗಿ ಈ ಕಷ್ಟ ನಮಗೆ ಬಂದಿತ್ತು. ನಿಮ್ಮದು ಯಾವುದೇ ವಿಧವಾದಂಥ ತಪ್ಪಿಲ್ಲ ಅಂತ ಹೇಳಿದ್ರು ಎಂದು ಹೇಳಿದ ರಂಗನಾಥನಾಗ ಪದ್ಮಾವತಿ ಜೊತೆಗೂಡಿ ಮಾವಗೆ ನಮಿಸಿದರು. ಸಮುದ್ರ ರಾಜನ ಪಾದಕ್ಕೆ ಸತಿಪತಿ ಸಹಿತವಾಗಿ ಪಾದಕ್ಕೆ ನಮಸ್ಕಾರ ಮಾಡಿದ್ರು. ಅಂದರೆ ಸಮುದ್ರ ರಾಜನ ಮಗಳು ಮತ್ತು ಇವನು ರಂಗನಾಥ, ಇಬ್ಬರು ಸೇರಿಕೊಂಡು ಅವನ ಪಾದಕ್ಕೆ ಬಿದ್ದರು. ಕಡು ಹರುಷ ತಾಗೊಂಡ ಸಮುದ್ರ ರಾಜನು ತನ್ನ ಅಳಿಯನಿಗೆ ರಾಜ್ಯವ ಕೊಟ್ಟ. ಅವನ ರಾಜ್ಯವನ್ನೇ ಬಿಟ್ಟುಕೊಟ್ಬಿಟ್ಟ. ಈ ದೇಶಕ್ಕೆ ನೀನೇ ರಾಜನಾಗಿರು ಅಂತೇಳಿ ಸಮುದ್ರ ರಾಜ ತನ್ನ ಮಗಳು ಪದ್ಮಾವತಿ ಮತ್ತು ರಂಗನಾಥನಿಗೆ ಆ ರಾಜ್ಯದ ಪಟ್ಟವನ್ನು ಕಟ್ತಾರೆ.